ಅನೌನ್ಸ್ ಮಾಡಬೇಕು ಅಂತೇಳಿ ನಾವು ಮೊನ್ನೆ ದಂಡಾಧಿಕಾರಿಗಳನ್ನ ಕೇಳಿದ್ದು ನನಗೆ ಒಂದು ರಿಕ್ವೆಸ್ಟ್ ಕೊಡ್ತೇವೆ ಅಂತ. ಅದೇ ರೀತಿ ಇವತ್ತು ಅರ್ಕೋಡ್ ತಾಲೂಕು ಬರಪೀಡಿತ ತಾಲೂಕು ಅಂತೇಳಿ ಸರ್ಕಾರಕ್ಕೆ ಕೊಡಬೇಕು, ನಿಮ್ಮ ಮುಖಾಂತರ ಸರ್ಕಾರನ ತಲುಪಿಸ್ಬೇಕು. ಈ ತಾಲೂಕಲ್ಲಿ ಮೇಡಮ್ ನಮಗೆ ಇವತ್ತು ವಾಡಿಕೆಗಿಂತ ಭಾರಿ ಕಡಿಮೆ 67% ಜನವರಿಯಿಂದ ಇಲ್ಲಿವರೆಗೆ ಮಳೆ ಕೊರತೆ ಇದೆ. ಅದೇ ರೀತಿ ಬಿತ್ತನೆ ಕೊರತೆನೂ ಬರೀ 13% ಬಿತ್ತನೆ ಆಗಿದೆ. ನೆನ್ನೆ ಮೊನ್ನೆ ಸ್ವಲ್ಪ ಮಾಡಿರ್ಬೋದು. ಆಮೇಲೆ ಬಿತ್ತನೆ ಆಗಿರೋ ಪರ್ಸೆಂಟಲ್ಲಿ ಹೋಗಿದೆ ಎಲ್ಲ. ಬಿಳಿಸುಳಿ ರೋಗ ಬಂದು ಕಾಯಿಲೆ ಕೆಲವು ಹೋಗಿದ್ದೇವೆ, ಕೆಲವು ಹುಟ್ಟಿಲ್ಲ, ಬೀಜಗಳು ಹುಟ್ಟಿಲ್ಲ, ಅದು ಕಳಪೆ ಬೀಜ ಅಂತಲೂ ಆಗಿದೆ. ನಿಮ್ಮ ಮುಖಾಂತರ ನಾವು ಈ ಸರ್ಕಾರಕ್ಕೆ, ಏಕೆಂದರೆ ಇವತ್ತು ಈ ಸಹಾಯಧನವನ್ನು ಸರ್ಕಾರ ಅಟ್ಲೀಸ್ಟ್ ಪ್ರತಿಯೊಬ್ಬ ರೈತರ ಖಾತೆಗೆ 25,000 ರೂಪಾಯಿಗಳನ್ನ ಸಹಾಯಧನವಾಗಿ ಕೊಡಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಇರ್ಬೋದು, ಸೊಸೈಟಿ ಇರ್ಬೋದು, ಆಮೇಲೆ ಕೆನರಾ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ಗಳಾದ ಕೆನರಾ ಬ್ಯಾಂಕು, RBI, SBI ಇದ್ರ ಮುಖಾಂತರ ರೈತರ ಒಂದು 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀವಿ. ದಯಮಾಡಿ ಇದ್ರ ಮುಖಾಂತರ, ನಿಮ್ಮ ಮುಖಾಂತರ ಇದು ಸರ್ಕಾರಕ್ಕೆ ಆಗಬೇಕು. ಯಾಕೆಂದರೆ ಈ ತಾಲೂಕಲ್ಲಿ ಎಲ್ಲ ಥರದ ಬೆಳೆಗಳನ್ನು ಬೆಳೀತಾರೆ, ಒಗಸಪ್ಪಿಂದ ರೇಷ್ಮೆಯಿಂದ ತರಕಾರಿಯಿಂದ ಎಲ್ಲರೂ. ಯಾಕೆಂದರೆ ಇಲ್ಲಿ ಸಮೀಕ್ಷೆ ಒಂದೇ ಥರದ್ದಿಲ್ಲ, ಎಲ್ಲರಲ್ಲೂ ಪ್ರತಿ ವರ್ಷವೂ ರೈತ ಲಾಸ್ ಆಗಿದ್ದಾನೆ, ಸಾಯ್ತಾ ಇದ್ದಾನೆ. ಗೊಬ್ಬರದ್ದು ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಿದಂಥ ಎಡವಟ್ಟಿನಿಂದ 1355 ರೂಪಾಯಿ ಪದೇ ರೇಟ್ ಆಗಿದೆ. ನಿಮಗೂ ಗೊತ್ತಿದೆ, ಇವತ್ತು ಗೊಬ್ಬರದ ರೇಟು 2 ಸತಿ 3 ಸತಿ ರೇಟ್ ಆಗಿದೆ. 1355 ಇರೋಂಥ DAPನ 1900ವರೆಗೂ ಮಾಡಿದ್ದಾರೆ. ನಾವು ಹೇಳಿ ರೈತರಿಂದ ಸಮಂಜಸವಾದ ಉತ್ತರನ ಕೊಟ್ಟು ರೆಕಾರ್ಡ್ ಮಾಡಿಕೊಟ್ರು, ಯಾರದೇ ಆದ ಇಲ್ಲಿವರೆಗೆ ಕೇಸ್ ಆಗಿಲ್ಲ. ಅವರನ್ನು ಪೋಷಣೆ ಮಾಡ್ತಾ ಇದ್ರು. ಇವರು ಅವರನ್ನು ಹಿಡಿಬೇಕಲ್ವ, ನೋಟಿಸ್ ಕೊಟ್ಟು ಅವರನ್ನು ಬಾಗ್ಲಾಕ್ಸಂತ ಕೆಲಸ ಆಗಿಲ್ಲ. ರೈತರಿಗೆ ಸರ್ಕಾರ ಒಂದು ಹೊಡೆತ ಕೊಟ್ಟರೆ ಈ ಅಧಿಕಾರಿಗಳು ಮತ್ತೆ ಗೊಬ್ಬರದ ಅಂಗಡಿಗಳು ಸೇರಿ ಇನ್ನೊಂದು ಹೊಡೆತವನ್ನು ರೈತ ಕೊಟ್ಟು ಆತ್ಮಹತ್ಯೆ ಮಾಡಬೇಕು ಅನ್ನೋ ಪರಿಸ್ಥಿತಿ ತಂದಿದ್ದಾರೆ. ಅದೇ ರೀತಿ ಇವತ್ತು ಡ್ಯಾಮ್ಗೆ 21 TMC ನೀರು ಬಂದಿದೆ. ಇವತ್ತು 3-4 5-6 TMC ನೀರು ಬಂದಿದೆ. ದಯಮಾಡಿ ನಿಮ್ಮ ಮುಖಾಂತರ ಇವತ್ತು ಕೆರೆ ಕಟ್ಟೆಗಳಿಗೆ ಅಡ್ಡಿತ್ತು, ರೈತರಿಗೆ ಬೇಡ, ಪಕ್ಷಿಗಳು ಪ್ರಾಣಿಗಳು ಇದ್ದಾವೆ ಈ ಕೆರೆ ಸುತ್ತಮುತ್ತ. ಅದು ಲಿಫ್ಟಿಗೇಷನ್ ಮುಖಾಂತರ ಎಲ್ಲ ಎಷ್ಟಾಗುತ್ತೆ ಆ ಕೆರೆಗಳಿಗೆ ಅಲ್ಪ